ಅದು ಗಾಡಿ, ಆ ಗಾಡಿ ಹೆಸರು ಗಾಡಿ ಎತ್ಕೊಬನ್ನಿ. ಮುಂದ್ಗಡೆ ಏನೋ ನೀಲಿ ಗಾಡಿ ಎತ್ಕೊಬರೋ ಬೈಕ್ ಟ್ರಾಲಿ ಇದು. ಬೈಕ್ ಟ್ರಾಲಿ ನೋಡ್ತಾ ಇದ್ರೆ ಮತ್ತೆ ಕೃಷಿಗೆ ಬೇಕಾದ ಚಿಕ್ಕ ಟ್ರಾಲಿ, ದೊಡ್ಡ ಟ್ರಾಲಿ, ಎತ್ತಿನ ಗಾಡಿ, ಕಬ್ಬಿಣಾಲ್ ಮಾಡೋ ಎತ್ತಿನ ಗಾಡಿ ಎಲ್ಲ ಇವ್ರ ಜೊತೆ ಸಿಗ್ತೆ. ವೆಲ್ಕಮ್ ಟು ಹನು ಫ್ಯಾಬ್ರಿಕೇಶನ್ಸ್. ನಮಸ್ತೆ, ಅನು ಫ್ಯಾಬ್ರಿಕೇಶನ್. ನಿಮ್ಮ ನ್ಯೂ ಡಿಸೈನ್ ಎಲ್ಲ ತುಂಬಾ ಪಾಪ್ಯುಲರ್ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ ದೊಡ್ಡ ಹಿಟ್ ಆಯಿತು. ಇದ್ರ ಬಗ್ಗೆ ಮಾತಾಡಿ ಸರ್. ಸರ್ ನಮಸ್ಕಾರ ಸರ್. ಹನುಮಂತು ಅಂತೇಳಿ ಅನು ಫ್ಯಾಬ್ರಿಕೇಶನು, ಜಯನಗರ, ಮೈಸೂರು. ನೋಡಿ ಸರ್, ಇದೊಂದು ಬೈಕ್ ಟ್ರಾಲಿ ಸೈಜು 3-5 ಇದೆ, 4-5 ಇದೆ ಸೈಜು. ಇದು ಬಂದು ಹೈಟು 3 ಅಡಿ ಇದೆ. ನೋಡಿ ಸರ್, ಇದು ವ್ಯವಸಾಯಕ್ಕೆ ಉಪಯೋಗಿಸೋಕೆ ಮಾತ್ರ ನಾವು ಮಾಡ್ತಾ ಇರೋದು. ಯಾವುದೋ ಬಂದು ಕಮರ್ಷಿಯಲ್ಗೆ ಯೂಸ್ ಮಾಡೋಕ್ಕಲ್ಲ. ಇದು ಬಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಮಾತ್ರ ವ್ಯವಸಾಯಕ್ಕೆ ಉಪಯೋಗ ಹಾಕೋಕ್ಕೋಸ್ಕರ ಮಾಡ್ತಾ ಇದ್ವಿ ಸರ್. ಓಕೆ ನೋಡಿ ಸರ್, ಯಾವುದೇ ಇದರಲ್ಲಿ ಫಾರ್ವರ್ಡ್ ಇದೆ, ರಿವರ್ಸ್ ಇದೆ. ಮೂವ್ ಮಾಡಪ್ಪ, ಆ ಗಾಡಿ ಮೂವ್ ಮಾಡಿ ತೋರಿಸಿ ಸರ್. ನೋಡಿ, ಮುಂದೆ ಬರ್ತದೆ ಗಾಡಿ. ಫಾರ್ವರ್ಡ್ ಮೂವ್ಮೆಂಟ್, ಬ್ಯಾಕ್ವರ್ಡ್ ಮೂವ್ಮೆಂಟ್, ಟರ್ನಿಂಗ್ ಎಲ್ಲ ಭಾಳ ಈಸಿ ಆಗುತ್ತೆ. ರಿವರ್ಸ್ ಹೋಗಿ ಬೈ. ನೋಡಿ ಸರ್, ಇದರಲ್ಲಿ ಫಾರ್ವರ್ಡ್ ರಿವರ್ಸ್ ಎಲ್ಲ ಇದೆ. ಯಾವುದೇ ವಿಧದ ತೊಂದರೆ ಇಲ್ಲದಂಗೆ ಹಿಂದ್ಗಡೆ ಡೋರು ಓಪನ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಥರ ತೊಂದರೆ ಆಗದಂಗೆ ಯಾವುದೇ ಥರ ಐಟಮ್ ತರಲಿಕ್ಕೆ ಉಪಯೋಗ ಆಗಂಗೆ ಮಾಡಿದ್ದೀವಿ ಸರ್. ಓಕೆ, ಇದು ಎಷ್ಟು ಲೋಡ್ ಆಗ್ಬೋದು ಸರ್? ಇದರಲ್ಲಿ 400-500 kg ಕೆಪಾಸಿಟಿ ಹಾಕ್ಬೋದು ಸರ್. ಓಕೆ, ಗ್ರೇಟ್. ನೋಡಿ, 400-500 kg ಕೆಪಾಸಿಟಿ, ಕ್ಯಾರಿಂಗ್ ಕೆಪಾಸಿಟಿ ಐತೆ. ಫಾರ್ವರ್ಡ್ ಬ್ಯಾಕ್ವರ್ಡ್ ಮೂವ್ಮೆಂಟ್ ನಾರ್ಮಲ್ ಒಂದು ಬೈಕ್ ಹೆಂಗೆ ಓಡಿಸ್ತಾ ಆ ರೀತಿಯಲ್ಲೇ ಓಡಿಸ್ಬೋದು. ಫುಲ್ ಲೋಡ್ ಎಲ್ಲ, ಫುಲ್ ಟರ್ನಿಂಗ್ ಎಲ್ಲ ಅಷ್ಟು ಬ್ಯಾಲೆನ್ಸ್ಡ್ ಆಗಿ ಆಗುತ್ತೆ. ಫ್ರಂಟ್ ವೀಲ್ ಹಂಗೆ ಐತೆ, ಬ್ಯಾಕಲ್ಲಿ ಫುಲ್ ಆಲ್ಟ್ರೇಷನ್ ಆಗಿದೆ. ಹಿಂಭಾಗ 2 ವೀಲ್ಸ್ ಕೊಟ್ಟಿದ್ದಾರೆ. ಮತ್ತೆ ಇದು ನೋಡಿ ಸರ್, ಕಬ್ಬಿಣ ಪೂರ ಹೆವಿ ಅಲ್ವಾ? ಫಸ್ಟ್ ಗ್ರೇಡ್ ಕಬ್ಬಿಣ ಹೆವಿ ಇದು ಸರ್. ನಾವು ವೆಯ್ಟ್ಗೆ ಸೂಟಬಲ್ ಮಾಡಾಕಿರ್ತೀವಿ ಸರ್. ಓಕೆ, ವೆಯ್ಟ್ಗೆ ಸೂಟಬಲ್ ಮಾಡಾಕಿರ್ತೀವಿ. ಓಕೆ, ಆಯ್ತು. ಇಲ್ಲಿ ನೋಡಿ, ಮತ್ತೆ ಇಲ್ಲಿ ನೋಡಿ ಅಗ್ರಿಕಲ್ಚರ್ ಮಾತ್ರನೇ ಎಲ್ಲ ಇಲ್ಲಿ ಐತೆ. ಅನು ಫ್ಯಾಬ್ರಿಕೇಶನ್ ಅವ್ರ ಲೋಗೋ ಇದೆ. ಟೈರ್ಸ್ ನೋಡಿ, ಟೈರ್ಸ್ ಸರ್, ಟೈರ್ಸ್ ಯಾವ ಸೈಜ್ ಟೈರ್ಸ್ ಹಾಕಿದ್ರೆ? ಟೈರ್ ಹೊಸದಾಗ್ತೀವಿ ಸರ್. ಈಗ ನಾವು ಇದಕ್ಕೆ ಯೂಸ್ ಮಾಡ್ಕೊಂಡ್ವಿ, ಕಸ್ಟಮರ್ ಹೋಗ್ಬೇಕಾದ್ರೆ ನಾವು ಹೊಸ ಟೈರ್ ಹಾಕೊಡ್ತೀವಿ ಸರ್. ಆಯ್ತು. ಇಲ್ಲಿ ನೋಡಿ, ಬೈಕ್ ರಿಜಿಸ್ಟ್ರೇಷನ್ ನಂಬರ್ ಹಿಂಭಾಗ ಹಾಕಿದ್ದಾರೆ. ಇದು ಓನ್ಲಿ ಫಾರ್ ಅಗ್ರಿಕಲ್ಚರ್ ಪರ್ಪಸ್. ಮತ್ತೆ ತೊಟ್ಟಿ ನೋಡ್ತಾ ಇದ್ರೆ, ತೊಟ್ಟಿ ಎಲ್ಲ ಸಖತ್ ತುಂಬಾ ಹೆವಿಯಾಗಿ ಮಾಡಿದ್ದಾರೆ. ಕ್ವಾಲಿಟಿ ನೋಡಿ, ತೊಟ್ಟಿ ಎಲ್ಲ ಎಷ್ಟು ಸೂಪರ್ ಆಗಿದೆ. ಎಲ್ಲ ಫಿನಿಶಿಂಗ್ ಆಗಿ, ಪೇಂಟ್ ಆಗಿ ಎಲ್ಲ ನೀಟಾಗಿ ಫಿನಿಶ್ ಆಗಿದೆ. ಹಂಗೆ ನೀವು ನೋಡ್ಬೋದು ಥ್ರೂ ಔಟ್. ದಿಸ್ ಇಸ್ ಓನ್ಲಿ ಫಾರ್ ಅಗ್ರಿಕಲ್ಚರ್ ಪರ್ಪಸ್, ವ್ಯವಸಾಯ ಮಾತ್ರನೇ ಅಲ್ಲೇ ಹಾಕಿದ್ದಾರೆ. ಗಾಡಿ ಎಲ್ಲ ಹಾಕಿದ್ದಾರೆ ನೋಡಿ. ಟೈರ್ಸ್ ಎಲ್ಲ ಹೊಸದು ಟೈರ್ಸ್ ಮಾಡಿ ಕೊಟ್ಟಾರೆ. ಇಲ್ಲ, ಇದರಲ್ಲೇ ಟೈರ್ ಇದು ಯಾವ ಸೈಜ್ ಸರ್? ಕಾರ್ ಟೈರ್ಸ್ ಅದು ಟೈರ್ 12 ಇಂಚು ಸರ್. ಅದು 12 ಇಂಚು. ಓಕೆ, ಹಿಂಭಾಗ 2 ಟೈರ್ 12 ಇಂಚ್ ಟೈರ್ಸ್, ಹೊಸ ಟೈರ್ಸ್ ನಿಮ್ಗೆ ಮಾಡಿ ಕೊಡ್ತಾರೆ. ಮಾಮೂಲಿ ಇದು ಗಾಡಿ ನೋಡ್ತಾ ಇದ್ರ ಹೀರೋ ಹಾಂಡಾ ಸ್ಪ್ಲೆಂಡರ್ ಗಾಡಿನ. ಇಲ್ಲ ಸರ್, ಇದು ಫಿನಿಶಿಂಗ್ ಫ್ರೇಮ್ ಹೆಂಗೆ ಅಟ್ಯಾಚ್ ಮಾಡಿದ ಬಗ್ಗೆ 2 ಮಾತು ಸರ್. ಇಲ್ಲ ಸರ್, ಅದು ನಾವು ಇಂಜಿನ್ಗೆ ನಮ್ಗೆ ಸೂಟೇಬಲ್, ಯಾವ ರೀತಿ ಸೂಟೇಬಲ್ ಆಗಬೇಕು ಅದನ್ನ ಮಾತ್ರ ಮಾಡ್ಕೋತೀವಿ ಸರ್. ಈ ತರನೇ ಮಾಡ್ಬೇಕು, ಆ ತರನೇ ಮಾಡ್ಬೇಕು ಅಂತ ಏನಿಲ್ಲ. ನಮ್ಗೆ ಯಾವ ರೀತಿ ಆಗುತ್ತೆ ಆ ತರ ಸೂಟ್ ಮಾಡ್ತೀವಿ. ಸರಿ, ಆಯ್ತು ಸರ್. ಇದು ಖಂಡಿತ ಇದು ಅಗ್ರಿಕಲ್ಚರ್ ಕೃಷಿ ಮಾಡೋರು ಖಂಡಿತ ಗಾಡಿ ಬೇಕಾಗತ್ತೆ ಅವ್ರಿಗೆ. ಈ ತರ ಸಿಸ್ಟಮ್ ಏನು ಒಂದು ಬಜೆಟ್ ಹೇಳಿ ಸರ್. ಗಾಡಿ ಅವ್ರಿಗೆ ಕೊಟ್ಟ ಎಷ್ಟಾಗ್ತಾ ಇಲ್ಲ, ಗಾಡಿ ಜೊತೆನೇ ತಗೊಳ್ಬೇಕು ಎಷ್ಟು. ಸರಿ ಬಾಯ್ ಸರ್, ಆಯ್ತಾ. ಇದು ನೋಡ್ತಾ ಇದ್ದೀರಾ, ಸೂಪರ್ ಸಿಸ್ಟಮ್ ಇದು. ಒಂದು ಟ್ರಯಲ್ ಓಡಿಸಿ ಸರ್, ತೋರಿಸಿ ಫುಲ್ ಸೌಂಡ್. ಈಗ ನೋಡಿ, ಫುಲ್ ಡೆಮೋ ನಿಮ್ಗೆ ಕೊಡ್ತಾರೆ ನೋಡಿ. ತಿರ್ಗಿ ಹಂಗೆ ಆಯ್ತಾ? ಓಕೆ ಸರ್. ಚಿಕ್ಕದಾಗೆ ಒಂದು ಟ್ರಾಲಿ ಮಾಡಿದ್ರೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್ ನಮಸ್ಕಾರ ಸರ್. ಹನುಮಂತು ಅನು ಫ್ಯಾಬ್ರಿಕೇಶನ್, ಜಯನಗರ, ಮೈಸೂರು. ನೋಡಿ ಸರ್, ಇದೊಂದು ಕಡಿಮೆ ಬಜೆಟಲ್ಲಿ ಕಡಿಮೆ ವೆಯ್ಟ್ ತರಲಿಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಇದು ಒಂದು ಬೈಕ್ ಟ್ರಾಲಿ, ಬೈಕು ವೀಲ್ ಹಾಕಿ 2 ವೀಲ್ ಟ್ರಾಲಿ ಮಾಡಿದ್ದೀವಿ. ಇದು
ಇದರಲ್ಲಿ ವೆಯ್ಟ್ಲೆಸ್ ಇರ್ತಕ್ಕಂಥದ್ದು ಅಧಿಕ ತರಬೇಕು, ವೆಯ್ಟ್ ಹೈಟ್ ಆಗಿರತಕ್ಕಂಥ ಕಡಿಮೆ ತರಲಿಕ್ಕೆ ಇದನ್ನ ಪ್ಲಾನ್ ಮಾಡಿರ್ತಕ್ಕಂಥದ್ದು ಸರ್. ಇದು ಇದರಲ್ಲಿ ಯಾವುದೇ ತೊಂದರೆ ಇಲ್ಲದಂತೆ ಬೈಕ್ಗೆ ಫಿಟ್ಟಿಂಗ್ ಮಾಡ್ಕೊಡ್ತೀವಿ ಸರ್. ಬೈಕ್ಗೆ ಫಿಟ್ಟಿಂಗ್ ಮಾಡಿಕೊಟ್ರೆ ಯಾವುದೇ ತರ ಪ್ರಾಬ್ಲಮ್ ಇಲ್ದಂಗೆ ಆಗುತ್ತೆ ಸರ್. ಓಕೆ, ಇದು ನೋಡಿ, ಇದು ನೀವು ಲೈಟ್ ವೆಯ್ಟ್ ಕ್ಯಾರೇಜ್ ಇದು ಹಂಗೆ ನೋಡ್ಬೋದು. ಇದು ಬೈಕಲ್ಲಿ ನೀವು ಫಿಟ್ ಮಾಡುವ ಆ ಥರ ಟ್ರಾಲಿ ಸಿಸ್ಟಮ್ ಐತೆ. ಮತ್ತು ನೋಡಿ ಹಿಂಭಾಗ ಕೂಡ ನೋಡ್ತಾ ಇದ್ರೆ ಇದು ಬೈಕ್ ವೀಲ್ಸೇ ಐತೆ, ಸೇಮ್ ಡಯಾಮೀಟ್ರ್. ಮತ್ತು ಇಲ್ಲೇ ನೋಡ್ಬೋದು ಫ್ರೇಮ್ ನೋಡ್ತಾ ಇದ್ರೆ ಎಲ್ಲ ಕಬ್ಬಿಣಲ್ಲೇ ಮಾಡಿದ್ದು, ಎಲ್ಲ ಪಕ್ಕ ನೀಟಾಗಿದೆ. ನೀವು ಇದರಲ್ಲಿ ಲೋಡ್ ಎಲ್ಲ ತಗೊಂಡು ಹೋಗ್ಬೋದು. ಇದು ಎಷ್ಟು ಕೆಜಿ ಲೋಡ್ ಮಾಡ್ಬೋದು ಸರ್ ಇದು? ಸರ್ ಇದ್ರಲ್ಲಿ 100 kg ತನಕ ವೆಯ್ಟ್ ಹಾಕ್ಬೋದು. ಹೌದಾ? ಹೌದು. ಮತ್ತೆ ಫಿಟ್ಟಿಂಗ್ ಬರೀ ಬೈಕ್ ಮಾತ್ರ ಫಿಟ್ ಮಾಡೋದು? ಬರೀ ಬೈಕ್ ಫಿಟ್ಟಿಂಗ್ ಮಾಡೋದು ಸರ್ ಇದು. ಹಂಗೆ. ಸೊ ನೋಡಿ, ಇದು ಅಂಟಲ್ ನಿಮಗೆ ಮ್ಯಾಕ್ಸಿಮಮ್ 100 kg ವೆಯ್ಟ್ ತಗೊಳ್ತದೆ. ನೋಡಿ, ಸೂಪರ್ ನೀಟ್ ಡಿಸೈನ್ ಎಲ್ಲ ಇವ್ರ ಜೊತೆ ಕಾಂಪ್ಯಾಕ್ಟ್ ಆಗಿದೆ. ಎಲ್ಲ ಪ್ರಾಕ್ಟಿಕಲ್ ಡಿಸೈನ್ಸು. ಇವರು ಸುಮಾರು ಟೈಮ್ ರಿಸರ್ಚ್ ಮಾಡಿ ಟ್ರಯಲ್ ಮಾಡಿ ಆಮೇಲೆ ಇದು ಮಾರ್ಕೆಟಿಗೆ ತಂದಿದ್ದಾರೆ. ಸೊ ಇದು ಏನು ಫೇಲಿಯರ್ 100% ಸಕ್ಸಸ್ ಮಾಡಲ್ ಡಿಸೈನ್ ಅಲ್ವಾ ಸರ್ ಇದು? ಹೌದು ಸರ್. ನೋಡಿ ಸರ್, ಇದೊಂದು 4 wheel ಟ್ರಾಲಿ. ಓಕೆ, 3-4 ಇದು ಒಂದು ಬೈಕ್ ಟ್ರಾಲಿ. ಬೈಕ್ ಹಾಕ್ಬೋದು, ಯಾವುದು ವಿಧವಾದ ತೊಂದರೆ ಇಲ್ಲದಂಗೆ ಯೂಸ್ ಮಾಡ್ಬೋದು ಸರ್ ಇದು. ಹಂಗೆ. ಇದು ಏನು ಕೆಪಾಸಿಟಿ ಸರ್ ಇದು ಲೋಡ್? ಸರ್ ಇದು ಕೆಪಾಸಿಟಿ ಒಂದು 400 kg ತನಕ ಹಾಕ್ಬೋದು ಸರ್. 400 ಬೈಕ್ ಮೇಲೆ ಡಿಪೆಂಡ್ ಆಗುತ್ತೆ. ಹಂಗೆ. ಓಕೆ ಸರ್. ನಮಸ್ತೆ, ಅನು ಫ್ಯಾಬ್ರಿಕೇಶನ್. ನಿಮ್ಮ ನ್ಯೂ ಡಿಸೈನ್ ಎಲ್ಲ ತುಂಬಾ ಪಾಪ್ಯುಲರ್ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ ದೊಡ್ಡ ಹಿಟ್ ಆಯಿತು. ಇದ್ರ ಬಗ್ಗೆ ಮಾತಾಡಿ ಸರ್. ಸರ್ ನಮಸ್ಕಾರ ಸರ್. ಹನುಮಂತು ಅಂತೇಳಿ ಅನು ಫ್ಯಾಬ್ರಿಕೇಶನು, ಜಯನಗರ, ಮೈಸೂರು. ನೋಡಿ ಸರ್, ಇದೊಂದು ಬೈಕ್ ಟ್ರಾಲಿ. ಸೈಜು 3-5 ಇದೆ, 4-5 ಇದೆ ಸೈಜು. ಇದು ಬಂದು ಹೈಟು 3 ಅಡಿ ಇದೆ. ನೋಡಿ ಸರ್, ಇದು ವ್ಯವಸಾಯಕ್ಕೆ ಉಪಯೋಗಿಸೋಕೆ ಮಾತ್ರ ನಾವು ಮಾಡ್ತಾ ಇರೋದು. ಯಾವುದೋ ಬಂದು ಕಮರ್ಷಿಯಲ್ಗೆ ಯೂಸ್ ಮಾಡೋಕ್ಕಲ್ಲ. ಇದು ಬಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಮಾತ್ರ ವ್ಯವಸಾಯಕ್ಕೆ ಉಪಯೋಗ ಹಾಕೋಕ್ಕೋಸ್ಕರ ಮಾಡ್ತಾ ಇದ್ವಿ ಸರ್. ಓಕೆ. ನೋಡಿ ಸರ್, ಯಾವುದೇ ಇದರಲ್ಲಿ ಫಾರ್ವರ್ಡ್ ಇದೆ, ರಿವರ್ಸ್ ಇದೆ. ಮೂವ್ ಮಾಡಪ್ಪ. ಆ ಗಾಡಿ ಮೂವ್ ಮಾಡಿ ತೋರಿಸಿ ಸರ್. ನೋಡಿ, ಮುಂದೆ ಬರ್ತದೆ ಗಾಡಿ. ಫಾರ್ವರ್ಡ್ ಮೂವ್ಮೆಂಟ್, ಬ್ಯಾಕ್ವರ್ಡ್ ಮೂವ್ಮೆಂಟ್, ಟರ್ನಿಂಗ್ ಎಲ್ಲ ಭಾಳ ಈಸಿ ಆಗುತ್ತೆ. ರಿವರ್ಸ್ ಹೋಗಿ ಬೈ. ನೋಡಿ ಸರ್, ಇದರಲ್ಲಿ ಫಾರ್ವರ್ಡ್ ರಿವರ್ಸ್ ಎಲ್ಲ ಇದೆ. ಯಾವುದು ವಿಧದ ತೊಂದರೆ ಇಲ್ಲದಂಗೆ ಹಿಂದ್ಗಡೆ ಡೋರು ಓಪನ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಥರ ತೊಂದರೆ ಆಗದಂಗೆ ಯಾವುದೇ ಥರ ಐಟಮ್ ತರಲಿಕ್ಕೆ ಉಪಯೋಗ ಆಗಂಗೆ ಮಾಡಿದೀವಿ ಸರ್. ಓಕೆ, ಇದು ಎಷ್ಟು ಲೋಡ್ ಆಗ್ಬೋದು ಸರ್? ಇದರಲ್ಲಿ 400-500 kg ಕೆಪಾಸಿಟಿ ಹಾಕ್ಬೋದು ಸರ್. ಓಕೆ, ಗ್ರೇಟ್. ನೋಡಿ, 400-500 kg ಕೆಪಾಸಿಟಿ, ಕ್ಯಾರಿಂಗ್ ಕೆಪಾಸಿಟಿ ಐತೆ. ಫಾರ್ವರ್ಡ್ ಬ್ಯಾಕ್ವರ್ಡ್ ಮೂವ್ಮೆಂಟ್ ನಾರ್ಮಲ್ ಒಂದು ಬೈಕ್ ಹೆಂಗೆ ಓಡಿಸ್ತಾ ಆ ರೀತಿಯಲ್ಲೇ ಓಡಿಸ್ಬೋದು. ಫುಲ್ ಲೋಡ್ ಎಲ್ಲ ಫುಲ್ ಟರ್ನಿಂಗ್ ಎಲ್ಲ ಅಷ್ಟು ಬ್ಯಾಲೆನ್ಸ್ಡ್ ಆಗಿ ಆಗುತ್ತೆ. ಫ್ರಂಟ್ ವೀಲ್ ಹಂಗೆ ಐತೆ, ಬ್ಯಾಕಲ್ಲಿ ಫುಲ್ ಆಲ್ಟ್ರೇಷನ್ ಆಗಿದೆ. ಹಿಂಭಾಗ 2 ವೀಲ್ಸ್ ಕೊಟ್ಟಿದ್ದಾರೆ. ಮತ್ತೆ ಇದನ್ನು ನೋಡಿ ಸರ್, ಕಬ್ಬಿಣ ಪೂರಾ ಹೆವಿ ಅಲ್ವಾ? ಫಸ್ಟ್ ಗ್ರೇಡ್ ಕಬ್ಬಿಣ ಹೆವಿ ಇದು ಸರ್. ನಾವು ವೆಯ್ಟ್ಗೆ ಸೂಟಬಲ್ ಮಾಡಾಕಿರ್ತೀವಿ ಸರ್. ಓಕೆ, ವೆಯ್ಟ್ಗೆ ಸೂಟಬಲ್ ಮಾಡಾಕಿರ್ತೀವಿ. ಓಕೆ, ಆಯ್ತು. ಇಲ್ಲಿ ನೋಡಿ, ಮತ್ತೆ ಇಲ್ಲಿ ನೋಡಿ ಅಗ್ರಿಕಲ್ಚರ್ ಮಾತ್ರನೇ ಎಲ್ಲ ಇಲ್ಲಿ ಐತೆ. ಅನು ಫ್ಯಾಬ್ರಿಕೇಶನ್ ಅವ್ರ ಲೋಗೋ ಇದೆ. ಟೈರ್ಸ್ ನೋಡಿ, ಟೈರ್ಸ್ ಸರ್. ಟೈರ್ಸ್ ಯಾವ ಸೈಜ್ ಟೈರ್ಸ್ ಹಾಕಿದ್ರೆ? ಟೈರ್ ಹೊಸದಾಗ್ತೀವಿ ಸರ್. ಈಗ ನಾವು ಇದಕ್ಕೆ ಯೂಸ್ ಮಾಡ್ಕೊಂಡ್ವಿ. ಕಸ್ಟಮರ್ ಹೋಗ್ಬೇಕಾದ್ರೆ ನಾವು ಹೊಸ ಟೈರ್ ಹಾಕೊಡ್ತೀವಿ ಸರ್. ಆಯ್ತು. ಈಗ ನೋಡಿ, ಬೈಕ್ ರಿಜಿಸ್ಟ್ರೇಷನ್ ನಂಬರ್ ಹಿಂಭಾಗ ಹಾಕಿದ್ದಾರೆ. ಇದು ಓನ್ಲಿ ಫಾರ್ ಅಗ್ರಿಕಲ್ಚರ್ ಪರ್ಪಸ್. ಮತ್ತೆ ತೊಟ್ಟಿ ನೋಡ್ತಾ ಇದ್ರೆ, ತೊಟ್ಟಿ ಎಲ್ಲ ಸಖತ್ ತುಂಬಾ ಹೆವಿಯಾಗಿ ಮಾಡಿದ್ದಾರೆ. ಕ್ವಾಲಿಟಿ ನೋಡಿ, ತೊಟ್ಟಿ ಎಲ್ಲ ಎಷ್ಟು ಸೂಪರ್ ಆಗಿದೆ. ಎಲ್ಲ ಫಿನಿಶಿಂಗ್ ಆಗಿ, ಪೇಂಟ್ ಆಗಿ ಎಲ್ಲ ನೀಟಾಗಿ ಫಿನಿಶ್ ಆಗಿದೆ. ಹಂಗೆ ನೀವು ನೋಡ್ಬೋದು ಥ್ರೂಔಟ್. ದಿಸ್ ಇಸ್ ಓನ್ಲಿ ಫಾರ್ ಅಗ್ರಿಕಲ್ಚರ್ ಪರ್ಪಸ್. ವ್ಯವಸಾಯ ಮಾತ್ರನೇ ಅಲ್ಲೇ ಹಾಕಿದ್ದಾರೆ, ಗಾಡಿ ಎಲ್ಲ ಹಾಕಿದ್ದಾರೆ. ನೋಡಿ, ಟೈರ್ಸ್ ಎಲ್ಲ ಹೊಸದು ಟೈರ್ಸ್ ಮಾಡಿ ಕೊಟ್ಟಾರೆ. ಇಲ್ಲ, ಇದರಲ್ಲೇ ಟೈರ್ ಇದು ಯಾವ ಸೈಜ್ ಸರ್? ಕಾರ್ ಟೈರ್ಸ್ ಅದು ಟೈರ್ 12 ಇಂಚು ಸರ್. ಅದು 12 ಇಂಚು. ಓಕೆ, ಹಿಂಭಾಗ 2 ಟೈರ್ 12 ಇಂಚ್ ಟೈರ್ಸ್, ಹೊಸ ಟೈರ್ಸ್ ನಿಮ್ಗೆ ಮಾಡಿ ಕೊಡ್ತಾರೆ. ಮಾಮೂಲಿ ಇದು ಗಾಡಿ ನೋಡ್ತಾ ಇದ್ರ ಹೀರೋ ಹಾಂಡಾ ಸ್ಪ್ಲೆಂಡರ್ ಗಾಡಿನ. ಇಲ್ಲ ಸರ್, ಇದು ಫಿನಿಶಿಂಗ್ ಫ್ರೇಮ್ ಹೆಂಗೆ ಅಟ್ಯಾಚ್ ಮಾಡಿದ ಬಗ್ಗೆ 2 ಮಾತು ಸರ್. ಇಲ್ಲ ಸರ್, ಅದು ನಾವು ಇಂಜಿನ್ಗೆ ನಮ್ಗೆ ಸೂಟೇಬಲ್, ಯಾವ ರೀತಿ ಸೂಟೇಬಲ್ ಆಗಬೇಕು ಅದನ್ನ ಮಾತ್ರ ಮಾಡ್ಕೋತೀವಿ ಸರ್. ಈ ತರನೇ ಮಾಡ್ಬೇಕು, ಆ ತರನೇ ಮಾಡ್ಬೇಕು ಅಂತ ಏನಿಲ್ಲ. ನಮ್ಗೆ ಯಾವ ರೀತಿ ಆಗುತ್ತೆ ಆ ತರ ಸೂಟ್ ಮಾಡ್ತೀವಿ. ಸರಿ, ಆಯ್ತು ಸರ್. ಇದು ಖಂಡಿತ ಇದು ಅಗ್ರಿಕಲ್ಚರ್ ಕೃಷಿ ಮಾಡೋರು ಖಂಡಿತ ಗಾಡಿ ಬೇಕಾಗತ್ತೆ ಅವ್ರಿಗೆ. ಈ ತರ ಸಿಸ್ಟಮ್ ಚಿಕ್ಕದಾಗ ಒಂದು ಟ್ರಾಲಿ ಮಾಡಿದ್ರೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್ ನಮಸ್ಕಾರ ಸರ್. ಹನುಮಂತು ಅನು ಫ್ಯಾಬ್ರಿಕೇಶನ್, ಜಯನಗರ, ಮೈಸೂರು. ನೋಡಿ ಸರ್, ಇದೊಂದು ಕಡಿಮೆ ಬಜೆಟಲ್ಲಿ ಕಡಿಮೆ ವೆಯ್ಟ್ ತರಲಿಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಇದು ಒಂದು ಬೈಕ್ ಟ್ರಾಲಿ. ಬೈಕು ವೀಲ್ ಹಾಕಿ 2 wheel ಟ್ರಾಲಿ ಮಾಡಿದ್ದೀವಿ. ಇದರಲ್ಲಿ ವೆಯ್ಟ್ಲೆಸ್ ಇರ್ತಕ್ಕಂಥದ್ದು ಅಧಿಕ ತರಬೇಕು, ವೆಯ್ಟ್ ಹೈಟ್ ಆಗಿರತಕ್ಕಂಥ ಕಡಿಮೆ ತರಲಿಕ್ಕೆ ಇದನ್ನು ಪ್ಲಾನ್ ಮಾಡಿರ್ತಕ್ಕಂಥದ್ದು ಸರ್. ಇದರಲ್ಲಿ ಯಾವುದೇ ವಿಧದ ತೊಂದರೆ ಇಲ್ಲದಂತೆ ಬೈಕ್ಗೆ ಫಿಟ್ಟಿಂಗ್ ಮಾಡಿಕೊಡ್ತೀವಿ ಸರ್. ಬೈಕ್ಗೆ ಫಿಟ್ಟಿಂಗ್ ಮಾಡಿಕೊಟ್ರೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲದಂಗೆ ಆಗುತ್ತೆ ಸರ್. ಓಕೆ, ಇದು ನೋಡಿ, ಇದು ನೀವು ಲೈಟ್ ವೆಯ್ಟ್ ಕ್ಯಾರೇಜ್ ಇದು ಹಂಗೆ ನೋಡ್ಬೋದು. ಇದು ಬೈಕಲ್ಲಿ ನೀವು ಫಿಟ್ ಮಾಡುವ ಆ ಥರ ಟ್ರಾಲಿ ಸಿಸ್ಟಮ್ ಐತೆ. ಮತ್ತು ನೋಡಿ ಹಿಂಭಾಗ ಕೂಡ ನೋಡ್ತಾ ಇದ್ರೆ ಇದು ಬೈಕ್ ವೀಲ್ಸೇ ಐತೆ, ಸೇಮ್ ಡಯಾಮೀಟ್ರ್. ಮತ್ತು ಇಲ್ಲೇ ನೋಡ್ಬೋದು ಫ್ರೇಮ್ ನೋಡ್ತಾ ಇದ್ರೆ ಎಲ್ಲ ಕಬ್ಬಿಣಲ್ಲೇ ಮಾಡಿದ್ದು, ಎಲ್ಲ ಪಕ್ಕ ನೀಟಾಗಿದೆ.
ನೀವು ಇದರಲ್ಲಿ ಲೋಡ್ ಎಲ್ಲ ತಗೊಂಡು ಹೋಗ್ಬೋದು. ಇದು ಎಷ್ಟು ಕೆಜಿ ಲೋಡ್ ಮಾಡ್ಬೋದು ಸರ್ ಇದು? ಸರ್ ಇದ್ರಲ್ಲಿ ಒಂದು 100 kg ತನಕ ವೆಯ್ಟ್ ಹಾಕ್ಬೋದು. ಹೌದಾ? ಹೌದು sir. ಓಕೆ. ಮತ್ತೆ ಫಿಟ್ಟಿಂಗ್ ಬರೀ ಬೈಕ್ ಮಾತ್ರ ಫಿಟ್ ಮಾಡೋದು ಹಂಗೆ? ಬರೀ ಬೈಕ್ ಫಿಟ್ಟಿಂಗ್ ಮಾಡೋದು ಸರ್ ಇದು. ಓ ಹಂಗೆ. ಸೊ ನೋಡಿ ಇದು ಅಂಟಲ್ ನಿಮಗೆ ಮ್ಯಾಕ್ಸಿಮಮ್ 100 kg ವೆಯ್ಟ್ ತಗೊಳ್ತದೆ. ನೋಡಿ ಸೂಪರ್ ನೀಟ್ ಡಿಸೈನ್ ಎಲ್ಲ ಇವ್ರ ಜೊತೆ ಕಾಂಪ್ಯಾಕ್ಟ್ ಆಗಿದೆ. ಎಲ್ಲ ಪ್ರಾಕ್ಟಿಕಲ್ ಡಿಸೈನ್ಸು. ಇವರು ಸುಮಾರು ಟೈಮ್ ರಿಸರ್ಚ್ ಮಾಡಿ ಟ್ರಯಲ್ ಮಾಡಿ ಆಮೇಲೆ ಇದು ಮಾರ್ಕೆಟಿಗೆ ತಂದಿದ್ದಾರೆ. ಸೊ ಇದು ಏನು ಫೇಲಿಯರ್ 100% ಸಕ್ಸಸ್ ಮಾಡಲ್ ಡಿಸೈನ್ ಅಲ್ವಾ ಸರ್ ಇದು? ಹೌದು ಸರ್. ಹಾಂ ನೋಡಿ ಸರ್ ಇದೊಂದು 4 wheel ಟ್ರಾಲಿ. ಓಕೆ. 3-4 ಇದು ಒಂದು ಬೈಕ್ ಟ್ರಾಲಿ. ಬೈಕ್ ಹಾಕ್ಬೋದು. ಯಾವುದು ಇದು ಅಂತ ತೊಂದರೆ ಇಲ್ಲದಂಗೆ ಯೂಸ್ ಮಾಡ್ಬೋದು ಸರ್ ಇದು. ಹಂಗೆ. ಇದು ಏನು ಕೆಪಾಸಿಟಿ ಸರ್ ಇದು ಲೋಡ್? ಸರ್ ಇದು ಕೆಪಾಸಿಟಿ ಒಂದು 400 kg ತನಕ ಹಾಕ್ಬೋದು ಸರ್. 400 ಬೈಕ್ ಮೇಲೆ ಡಿಪೆಂಡ್ ಆಗುತ್ತೆ. ಓ ಹಂಗೆ. ಓಕೆ ಸರ್. ಇದು ನೋಡಿ 400 kg ಬರೀ ಆಗುತ್ತಾ? ಇದು ಚಿಕ್ಕ ಕ್ಯಾರೇಜ್ ಇದು. ನೋಡಿ ಇದನ್ನು ಬೈಕ್ ಟ್ರಾಲಿ ಸಿಸ್ಟಮ್ ಎಲ್ಲ ನೋಡಿ. ಇಲ್ಲೇ ನೋಡ್ತಾ ಲಾಕಿಂಗ್ ಸಿಸ್ಟಮ್ ನೋಡಿ. ಇದು ಮೂವ್ಮೆಂಟ್ ಇದೆ. ಮತ್ತು ಇಲ್ಲಿಯೂ ಇದು ಫುಲ್ ಟರ್ನಿಂಗ್ ರೇಡಿಯಸ್ ಐತೆ. ಟರ್ನ್ ನೀಟಾಗಿ ಬರ್ತದೆ. ಟರ್ನಿಂಗ್ ರೊಟೇಷನ್ ಎಷ್ಟು ಇರ್ತದೆ ಸರ್ ಇದು? ಸರ್ ರೊಟೇಷನು ಕಂಪೌಂಡ್ ತಿರುಗಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಟ್ಟಿ ಇದೆ. ನೋಡಿ ಹಿಂಗೆ ಸರ್. ನೋಡಿ ಸರ್ ನೋಡಿ ಫುಲ್ ರೊಟೇಷನ್ ಐತೆ ನಿಮಗೆ. ಇದನ್ನು ಬೈಕಲ್ಲೇ ಫಿಟ್ ಮಾಡಿ ನೀವು ತೊಗೊಂಡು ಹೋಗ್ಬೋದು. ನಿಮ್ಮ ಫೀಲ್ಡ್ಸಲ್ಲಿ ನಿಮ್ಮ ಅಗ್ರಿಕಲ್ಚರ್ಗೆ ಕೃಷಿಗೆ ನೀವು ಖಂಡಿತ ಇದು ಯೂಸ್ ಮಾಡ್ಬೋದು. ಸೂಪರ್ ಆಗೈತೆ. ಮತ್ತು ಇಲ್ಲಿ ನೋಡಿ ಬನ್ನಿ ಸರ್ ನೆಕ್ಸ್ಟ್ ಪ್ರಾಡಕ್ಟ್. ಸರ್ ನೋಡಿ ಇದು ಒಂದು ಒಂಟಿ ಎತ್ತಿನ ಗಾಡಿ. ಒಂಟಿ ಎತ್ತು ಯೂಸ್ ಮಾಡ್ತಕ್ಕಂಥದ್ದು. ಇದಕ್ಕೆ ಈ ಪೈಪ್ ಹಾಕಲ್ಲ. ಈ ಪೈಪ್ ಯಾಕೆ ಹಾಕಲ್ಲ ಅಂದ್ರೆ ಎತ್ತಿಗೆ ತೊಂದರೆ ಆಗುತ್ತೆ ಅಂತ ಇದನ್ನ ಹಾಕಲ್ಲ. ಇದಕ್ಕೆ ಮರ ಹಾಕ್ತಿವಿ. ಅದು ಮಾತ್ರ ಇದಕ್ಕೆ ಮರ ಬಂದು ನೊಣ ಅಂತೇಳಿ ಅದನ್ನ ಹಾಕ್ತಿವಿ ನಾವು. ಇದು ಯಾವುದೇ ತರ ತೊಂದರೆ ಇಲ್ದಾಗ ಇಲ್ಲಿ ಪೈಪ್ ಹಾಕಕ್ಕಿಲ್ಲ. ಇಲ್ಲಿ ತೊಂದರೆ ಆಗದಂಗೆ ಎತ್ತಿಗೆ ಏನ್ ಸೈಜ್ ಬೇಕು ನಾವ್ ಇಟ್ಟಿದೀವಿ. ಇಲ್ಲಿ ಒಂದು ಪ್ಲೇವುಡ್ ಹಾಕಿ ಅವ್ರು ಕೂತ್ಕೋತಾರೆ. ಇಲ್ಲ ಅವ್ರಿಗೆ ಏನ್ ಬೇಕು ಕ್ರೇಟ್ ಒಂದು ತರಕಾರಿ ಲೋಡ್ ಮಾಡ್ಲಿಕ್ಕಾಗ್ಲಿ ಒಂದು ಯಾವ್ದಾರು ಅವ್ರಿಗೆ ಅಗ್ರಿಕಲ್ಚರ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಳಿಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಸರ್ ಇದು ಗಾಡಿ. ಓಕೆ ಗ್ರೇಟ್. ಇದನ್ನ ಏನ್ ಸರ್ ಎಷ್ಟು ಲೋಡ್ ಕೆಪಾಸಿಟಿ ಸರ್ ಇದಕ್ಕೆ? ಸರ್ ಇದೊಂದು 600 kg ತನಕ ಹಾಕ್ಬೋದು ಸರ್. 600 kg. 600ರಿಂದ 800 kg ಕೆಪಾಸಿಟಿ ಸರ್ ಇದು. ಓಕೆ. ಇದು ನೋಡಿ ಇದು ಒಂಟಿ ಎತ್ತಿನ ಗಾಡಿ ಇತ್ತು. ಎಲ್ಲ ಪಕ್ಕ ನೀಟಾಗಿ ಇದನ್ನು ಫುಲ್ ಕಬ್ಬಿಣಲ್ಲೇ ಮಾಡಿದ್ದಾರೆ. ಫ್ರೇಮ್ ಎಲ್ಲ ಫುಲ್ ಕಬ್ಬಿಣಲ್ಲೇ ಮಾಡಿದ್ದು. ಇಲ್ಲಿ ಫ್ರಂಟ್ ಇದು ಮಾತ್ರ ಬಂದು ಮರದಲ್ಲೇ ಹಾಕ್ತಾರೆ. ಯಾಕಂದ್ರೆ ಅದು ಎತ್ತಿಗೆ ಏನು ತೊಂದರೆ ಆಗಬಾರ್ದು ಅಂತ, ಕಷ್ಟ ಆಗಬಾರ್ದು ಅಂತ. ಮತ್ತೆ ಫ್ರೇಮ್ ಎಲ್ಲ ಕಂಪನಿ ಫುಲ್ ಫ್ರೇಮ್ ಒಂದು ಕಬ್ಬಿಣಲ್ಲೇ ಮಾಡಿದ್ದಾರೆ ಅಲ್ವಾ ಸರ್? ವೀಲ್ ಡೈಮೆನ್ಷನ್ ಹೇಳಿ ಸರ್. ಬೈಕ್ ಮ್ಯಾಗ್ ವೀಲ್ ಹಾಕಿದ್ವಿ ಸರ್. ಮ್ಯಾಗ್ ವೀಲ್ ಹಾಕಿದ್ವಿ ಮತ್ತು ಇದಕ್ಕೆ ಹೊಸ ಟೈರ್ ಹಾಕಿದ್ವಿ. ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ ಆ ತರ ಮಾಡ್ಕೊಟ್ಟಿದೀವಿ ಸರ್. ಓಕೆ ಗ್ರೇಟ್. ಇದು ಆಲ್ರೆಡಿ ಕಸ್ಟಮರ್ ಆರ್ಡರ್ ವೆಹಿಕಲ್ ಇರುತ್ತೆ. ನೀವು ಬಂದು ಯಾವ ಡಿಸೈನ್ ಕೇಳ್ತಾರೆ, ಯಾವ ಥರ ಎತ್ತಿನ ಗಾಡಿ ಡಿಸೈನ್ ನೀವು ನಿಮ್ಮ ಪ್ರಕಾರ ಸೈಜ್ ಏನು ಡಯಾಮೀಟರ್ ಏನು ಡೈಮೆನ್ಷನ್ಸ್ ಆ ಪ್ರಕಾರ ಅವ್ರು ರೆಡಿ ಮಾಡಿಕೊಡ್ತಾರೆ. ಇದನ್ನು ಕಸ್ಟಮರ್ ಆರ್ಡರ್ ಇದು ಆಲ್ರೆಡಿ ಆರ್ಡರ್ ಆಗಿದ್ದ ಗಾಡಿ ಇದು. ನಿಮ್ಗೆ ಈ ಥರ ಎತ್ತು ಗಾಡಿಗಳು ಬೇಕಂದ್ರೆ ನೀವು ಬಂದು ಹೇಳಿ. ನಿಮ್ಗೆ ಎಷ್ಟು ಲೋಡಿಂಗ್ ಕೆಪಾಸಿಟಿ ಬೇಕೋ ಆ ರೀತಿಲಿ ಅವ್ರು ಮಾಡಿಸ್ಕೊಡ್ತಾರೆ. ಎಷ್ಟು ತೂಕ ಬೇಕಂದ್ರೆ ಈವನ್ 500-700 ಪ್ಲಸ್ ಬರೇ ಬೇಕಾದ ಗಾಡಿ ಕೂಡ ರೆಡಿ ಮಾಡಿಕೊಡ್ತಾರೆ. ನೋಡಿ ಕಂಪ್ಲೀಟ್ ಕಬ್ಬಿಣಲ್ಲೇ ಮಾಡಿದ್ದು. ಫ್ರೇಮ್ ಎಲ್ಲ ನೋಡಿ ವೀಲ್ ಟು ವೀಲ್ ಕನೆಕ್ಷನ್ ಆಕ್ಸೆಲ್ಲ ನೋಡಿ ಎಲ್ಲ ತುಂಬ ಹೆವಿ ಮಾಡಿದ್ದಾರೆ. ಇಲ್ಲಿ ವೀಲ್ ಸಪೋರ್ಟ್ ಫ್ರೇಮ್ ನೋಡಿ ಇದನ್ನು ತುಂಬ ಹೆವಿ ಗೇಜ್ ಇದೆ. ತುಂಬ ಕ್ವಾಲಿಟಿಯಾಗಿ ಈ ಕೆಲಸ ಮಾಡಿದ್ದಾರೆ. ಸೊ ನೀವು ಬಂದು ಖಂಡಿತ ಈ ಥರ ಪ್ರಾಡಕ್ಟ್ಸ್ ಅವ್ರ ಜೊತೆ ಬಂದು ನೀವು ಆರ್ಡರ್ ಮಾಡ್ಬೋದು. ಮತ್ತೆ ಇದು ನೆಕ್ಸ್ಟ್ ಸರ್ ಇದನ್ನು ಟ್ರಾಲಿ ಯಾವ ಟ್ರಾಲಿ ಸರ್? ನೋಡಿ ಸರ್ ಇದೊಂದು ಎತ್ತಿನ ಗಾಡಿ ವಿತ್ ಟ್ರ್ಯಾಕ್ಟರ್ಗೆ. ಇದು ಎತ್ತಿನ ಗಾಡಿ ಟೈಪ್ ಮಿನಿ ಟ್ರ್ಯಾಕ್ಟರ್ ಟೈಲರ್ ಇದು. ಮಿನಿ ಟ್ರ್ಯಾಕ್ಟರ್ಗೆ ಎತ್ತಿನ ಗಾಡಿ ಟೈಪ್ ಅಲ್ಲೇ ಬೇಕಂತ ಹೇಳಿ ಕಸ್ಟಮರ್ ರಿಕ್ವೈರ್ಮೆಂಟ್ ಕಸ್ಟಮರ್ ಮಾಡಿಸ್ಕೊಂಡ್ರಿ ಆರ್ಡರ್ ಇದು. ಇದು ನೋಡಿ ಒಂದು ಮಿನಿ ಟ್ರ್ಯಾಕ್ಟರ್ಗೆ ಹಾಕ್ಬೋದು. ಇದು ಎತ್ತಿನ ಗಾಡಿ ಟೈಪ್ ಅಲ್ಲೇ ಇದೆ. ಇದು ಒಂದು 600 kg ಕೆಪಾಸಿಟಿ ಸರ್. ಗ್ರೇಟ್. ಇದು ನೋಡಿ ಕಸ್ಟಮ್ ಡಿಸೈನ್. ನಿಮ್ಗೆ ಯಾವ ಡಿಸೈನ್ ಎಷ್ಟು ಲೋಡ್ ಕೆಪಾಸಿಟಿ ಬೇಕಂತ ಸರ್ ಕೊಟ್ಟೆ ಅಂತ ಯಾವ ಡಿಫಿಕಲ್ಟ್ ಕಸ್ಟಮೈಸೇಷನ್ ಎಲ್ಲ ಸರ್ ಮಾಡಿ ಕೊಡ್ತಾರೆ. ಅವ್ರ ಜೊತೆ ಆ ಥರ ಒಂದು ಸೂಪರ್ ವರ್ಕ್ಮ್ಯಾನ್ಶಿಪ್ ಟೀಮ್ ಐತೆ. ಸರ್ ಅಂತ ತುಂಬ ಸೂಪರಾಗಿ ಯೋಚನೆ ಮಾಡಿ ಡಿಸೈನ್ ಮಾಡ್ತಾರೆ. ತುಂಬ ನಾಲೆಜ್ ಯೂಸ್ ಮಾಡ್ತಾರೆ. ಈಗ ಗಾಡಿ ನೋಡಿ ಇದು ಮಿನಿ ಟ್ರ್ಯಾಕ್ಟರ್ಗೋಸ್ಕರ ಕಸ್ಟಮರ್ ಆರ್ಡರ್ ಕೊಟ್ಟಿದ್ದ ಗಾಡಿ. ಸೊ ಆ ಥರ ಮಿನಿ ಟ್ರ್ಯಾಕ್ಟರ್ ಫಿಕ್ಸ್ ಮಾಡಿದ ಥರ ಆ ಥರ ಮಾಡಿದ್ದಾರೆ. ನೋಡಿಕೊಳ್ಳಿ ಇದನ್ನು ಫುಲ್ ಕಬ್ಬಿಣಲ್ಲೇ ಮಾಡಿದ್ದು. ಮತ್ತೆ ಟೈರ್ಸ್ ಎಲ್ಲ ನೋಡ್ತಾ ಹೊಸದು ಟೈರ್ಸ್ ಫಿಟ್ ಮಾಡಿದಾರಲ್ವಾ ಸರ್? ಹೌದು ಸರ್, ಹೊಸದೇ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿರುತ್ತೆ ಅದು. ನೀವು ನೋಡ್ಕೊಳ್ಬೋದು. ಇದು ಟೈರ್ಸ್ ಒಂದು ಬೈಕ್ ಟೈರ್ಸ್ ಹಾಕಿದ್ದಾರೆ. ಆದರೆ ನೀವು ನೋಡ್ಬೋದು ವೀಲ್ ಎಲ್ಲ ಬೈಕ್ ವೀಲ್. ಟೈರ್ ಬಂದು ಬ್ರ್ಯಾಂಡ್ ನ್ಯೂ ಟೈರ್ಸ್. ಬಟನ್ಸ್ ಎಲ್ಲ ನೋಡಿದಂತ ನಿಮ್ಗೆ ಗೊತ್ತಾಗುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ಸ್. ನಿಮ್ಮ ಆರ್ಡರ್ಗೆ ನ್ಯೂ ಟೈರ್ಸ್ ಎಲ್ಲ ಹೊಸದಾಗೆ ಫಿಟ್ ಮಾಡ್ತಾರೆ. ನೀಟಾಗಿ ಕೆಪಾಸಿಟಿ ಅವ್ರ ಆರ್ಡರ್ ಪ್ರಕಾರ ಕೆಪಾಸಿಟಿಗೆ ಅವರು ರೆಡಿ ಮಾಡಿದ್ದಾರೆ. ಫುಲ್ ಕಬ್ಬಿಣಲ್ಲೇ ಮಾಡಿದ್ದು. ಪೇಂಟ್ ಎಲ್ಲ ಆಯಿತು. ಫಿನಿಶ್ಡ್ ಪ್ರಾಡಕ್ಟ್ ಕಸ್ಟಮರ್ ಆರ್ಡರ್ ಮಾಡಿ ಫಿನಿಶ್ ಆಗಿದ್ದ ಪ್ರಾಡಕ್ಟ್ ನೀವು ನೋಡ್ತಾ ಇದ್ದೀರಾ. ಇದರಲ್ಲಿ ಕ್ವಾಲಿಟಿ ಆಫ್ ವರ್ಕ್ ನೋಡಿ. ಕ್ವಾಲಿಟಿ ಆಫ್ ವರ್ಕ್ ತುಂಬ ಸೂಪರ್ ಆಗಿದೆ. ಅದು ಮೆಷರ್ಮೆಂಟ್ ಕಟ್ಟಿಂಗ್ ಜಾಯಿಂಟ್ಸ್ ಜಾಯಿಂಟ್ಸ್
ಇದು ಇನ್ನೂ ಸ್ವಲ್ಪ ಪೇಂಟ್ ಆಗೋದಿದೆ ಸರ್. ಇನ್ನೂ ಇದು finishing ಪೇಂಟಿಂಗ್ ಇದೆ. ಪೆಂಡಿಂಗ್ ಅಲ್ಲಿ ಇದೆ. ಹಾ. ಪೇಂಟಿಂಗ್ ಕಂಪ್ಲೀಟ್ ಆಗಿಲ್ಲ. ಹೌದು, ಮತ್ತೆ ಬೇಕಂದ್ರೆ ಲೋಡ್ ಹೆಚ್ಚಾಗಿ ಅಂತ ಇಲ್ಲಿ ಇಲ್ಲ ಸರ್. ಮತ್ತು ನೋಡಿ ಇದು ಮೇಲ್ಗಡೆ ಟಾರ್ಪಲ್ ಹಾಕಿ ಕಟ್ಟಬಹುದು. ಹಾ. ಮತ್ತು ಮೇಲ್ಗಡೆ ಹೈಟ್ ಇತ್ತು, ವೆಯ್ಟ್ಲೆಸ್ ಇತ್ತು ಅಂದ್ರೆ ಇಲ್ಲಿ ಒಂದು ಮರಗಳು ಹಾಕ್ಬಿಟ್ಟು ಇನ್ನೂ ಎಷ್ಟು ಬೇಕಾದ್ರೂ ಲೋಡ್ ಮಾಡಬಹುದು. ಲೋಡ್ ಮಾಡ್ಬೋದು. ಸೊ ನೋಡಿ ಅದಕ್ಕೆ ಪ್ರೊವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಮರದ ಹಾಕ್ಕೊಂಡು ಹೈಟ್ ರೇಸ್ ಮಾಡಿ ಅಂತ ಇನ್ನೂ ಹೆಚ್ಚಾಗಿ ಲೋಡ್ ಕೆಪಾಸಿಟಿ ಇರುತ್ತೆ. ನೋಡಿ ಫುಲ್ ಫ್ರೇಮ್ ನೋಡಿ, ಫ್ರೇಮ್ ಎಲ್ಲ ಫುಲ್ ಹೆವಿ ಫ್ರೇಮ್ ಕೊಟ್ಟಿದ್ದಾರೆ. ಸೊ ನೀವು ಎಷ್ಟು ಲೋಡ್ ಹಾಕಿದಾலும் ಬಂದು ಕಾಂಪ್ಯಾಕ್ಟ್ ಆಗ್ತದೆ, ಏನು ಲಾಸ್ ಆಗಲ್ಲ ನಿಮಗೆ. ಇದು ನಾವು ಆಲ್ರೆಡಿ ಮಾಡಿದ್ದೇನೆ, ತುಂಬ ಫೇಮಸ್ ಪ್ರಾಡಕ್ಟು. ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸುಮಾರು 7.5 ಲಕ್ಷ ವ್ಯೂಸ್ ಬಂದಿದ್ದು ಪ್ರಾಡಕ್ಟ್ ಇದು. ಆ ಟೈಮಲ್ಲಿ ಫುಲ್ ಕಂಪ್ಲೀಟ್ ಪೇಂಟ್ ಆಗಿಲ್ಲ. ಹೀಗೆ ನೋಡಿ ಫಿನಿಶಿಂಗ್ ಕಲರ್ ಕಾಂಬಿನೇಷನ್ ನೋಡಿ ಅಷ್ಟು ಸೂಪರಾಗಿ ಸರ್ ಕೊಟ್ಟಿದ್ದಾರೆ. ಕಲರ್ ಕಾಂಬಿನೇಷನ್ ಫಿನಿಶ್ ಆದಮೇಲೆ ಇನ್ನೂ ಲುಕ್ ನೋಡಿ ಅಷ್ಟು ಸೂಪರಾಗಿ ಐತೆ ಗಾಡಿನ. ನೋಡಿ ಹೆಂಗೆ ಇದನ್ನು ನೋಡಿ, ಇದನ್ನು ಫಸ್ಟ್ ಡಿಸೈನು ಸರ್ ಅವರು ಐಡಿಯಾ ಯೂಸ್ ಮಾಡಿ ಈ ಥರ. ನನ್ನ ಪ್ರಕಾರ ಇದು ನಾವು ಮೈಸೂರು ಮಂಡ್ಯ ಡಿಸ್ಟ್ರಿಕ್ಟಲ್ಲಿ ಯಾರು ಈ ಥರ ಕಬ್ಬಣ ಎಲ್ಲ ಎತ್ತಿನ ಗಾಡಿ ಮಾಡೇ ಇಲ್ಲ. ಸರ್ದೇ ಫಸ್ಟ್ ಇರ್ಬೋದು, ಇಡೀ ಕರ್ನಾಟಕ ನಿಮ್ಮದೇ ಫಸ್ಟ್ ಇರ್ಬೋದು ಸರ್ ಡಿಸೈನ್. ನಾನು ಬೇರೆ ಕಡೆ ನೋಡಿಲ್ಲ ನನ್ನ ಪ್ರಕಾರ. ಸೊ ನೋಡ್ಕೊಳ್ಳಿ, ಫುಲ್ ಕಬ್ಬಣಲ್ಲೇ ಮಾಡಿರೋದು.